ವೀಕ್ಷಕರೇ, ಕಳೆದ ಡಿಸೆಂಬರ್ ಅಥವಾ ಜನವರಿಯ ಸಮಯ ಸಿಎಂ ಬದಲಾವಣೆ ಕೂಗು ಆ ಸಂದರ್ಭದಲ್ಲಿ ಜೋರಾಗುತ್ತೆ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿಯಲ್ಲೇನೋ ಕ್ರಾಂತಿ ಆಗ್ಬಿಡುತ್ತೆ, ಮಕರ ಸಂಕ್ರಾಂತಿಗೆ ಒಂದಿಷ್ಟು ಕ್ರಾಂತಿ ಆಗುತ್ತೆ. ಇಂಥ ಮಾತುಗಳೆಲ್ಲ ಬಹಳ ಜೋರಾಗಿ ಕೇಳಿ ಬರ್ತಾ ಇರುವಂಥ ಸಮಯ ಅದು. ಅದೇ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಪಂಚರಾಜ್ಯ ಚುನಾವಣೆ ಘೋಷಣೆ ಆಗುತ್ತೆ. ಘೋಷಣೆ ಆದ ನಂತರ ಕರ್ನಾಟಕದಲ್ಲಿ ಸಿಎಂ ಗಾದಿಯ ಕೂಗು ಜೋರಾಗಿರುವ ಹೊತ್ತಿನಲ್ಲೇ ಅಸ್ಸಾಂ ರಾಜ್ಯಕ್ಕೆ ಉಸ್ತುವಾರಿಯಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ನೇಮಿಸಿಬಿಡ್ತಾರೆ. ಫಾರ್ ಬಿಸ್ನೆಸ್ ಅಂಡ್ ಪರ್ಸನಲ್ ಪ್ರಮೋಷನ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ 9686376663. ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೊಂದು ಜವಾಬ್ದಾರಿಯನ್ನ ಕೊಟ್ಟು ಬಿಡಲಾಗುತ್ತೆ. ಅಸ್ಸಾಂ ರಾಜ್ಯವನ್ನ ಹೇಗಾದರೂ ಮಾಡಿ ಗೆಲ್ಲಬೇಕು. ಈಗಾಗಲೇ 2 ಬಾರಿ ಅಸ್ಸಾಂ ರಾಜ್ಯದಲ್ಲಿ ಅಧಿಕಾರ ಹಿಡಿದಿರುವಂತಹ ಬಿಜೆಪಿಯನ್ನ ಕೆಳಕ್ಕಿಳಿಸಬೇಕು, ಅಲ್ಲಿ ಕಮಲವನ್ನ ಮಣಿಸಿ ಕೈ ಪಕ್ಷ ಗೆಲುವನ್ನ ಸಾಧಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂತ ಕಾಂಗ್ರೆಸ್ ನಾಯಕರು ಅಥವಾ ಕಾಂಗ್ರೆಸ್ ಉನ್ನತ ಮಟ್ಟದ ನಾಯಕರು ಒಂದು ಕಡೆ ಸಿಎಂ ಗಾದಿ ಈ ಚರ್ಚೆಯನ್ನ ಶಮನ ಮಾಡಬೇಕು, ಇನ್ನೊಂದು ಕಡೆ ಅಸ್ಸಾಂನಲ್ಲಿ ನೋಡ್ಕೊಳ್ಳೋದಕ್ಕೆ ಸಮರ್ಥ ನಾಯಕ ಬೇಕು ಅನ್ನುವ ದೃಷ್ಟಿಯಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಅಸ್ಸಾಂ ರಾಜ್ಯದ ಕಡೆ ಕಳಿಸ್ಬಿಡ್ತಾರೆ. ಅಸ್ಸಾಂನತ್ತ ಮುಖ ಮಾಡುವಂತೆ ಅಥವಾ ಅಸ್ಸಾಂ ಚುನಾವಣೆಯ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತೆ ಒತ್ತಡವನ್ನು ಹಾಕಿ ಅಲ್ಲಿಗೆ ಕಳಿಸ್ತಾರೆ. ಅದಾದ ನಂತರ ಈ 3-4 ತಿಂಗಳೇನಿದೆ ಅಲ್ಲ ಬೆಳವಣಿಗೆ, ಸಿಎಂ ಕುರ್ಚಿಯ ಕೂಗಾಟ ಅಥವಾ ಕಿತ್ತಾಟ ಇದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಶಮನ ಆಗಿರುತ್ತೆ. ಕರ್ನಾಟಕದಲ್ಲೂ ಕೂಡ 2 ಕಡೆ ಬೈ ಎಲೆಕ್ಷನ್ ಇತ್ತು, ನಿಮಗೆ ಗೊತ್ತಿದೆ. 2 ಕಡೆನಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಈಗಾಗಲೇ ಪಂಚರಾಜ್ಯ ಚುನಾವಣೆ ಘೋಷಣೆ ಆಗಿದ್ದು ಆಯಿತು, ಅದರ ರಿಸಲ್ಟ್ ಬಂದಿದ್ದು ಆಯಿತು. 3 ಕಡೆ ಬಿಜೆಪಿ ಜೈಬೇರಿ ಬಾರಿಸಿದ್ದು ಆಯಿತು. 2 ಕಡೆ, ಒಂದು ಕಡೆ ಟಿ.ವಿ.ಕೆ ತಮಿಳುನಾಡಲ್ಲಿ, ಇನ್ನೊಂದು ಕಡೆ UDF ಕಾಂಗ್ರೆಸ್ಗೆ ಏನಾದರೂ ಸ್ವಲ್ಪ ಮಟ್ಟಿಗಿನ ಚೇತರಿಕೆ ಕಂಡಂಥ ಒಂದು ಪ್ರದೇಶ ಅಂತಂದ್ರೆ ಅದು ಕೇರಳಂ ರಾಜ್ಯ ಮಾತ್ರ. ಕೇರಳದಲ್ಲಿ UDF ಈ ಬಾರಿ ಗೆಲುವನ್ನು ಸಾಧಿಸಿದೆ. ಅದರಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು, ಅಂದರೆ ಸುಮಾರು 60ಕ್ಕಿಂತ ಅಧಿಕ ಸೀಟನ್ನು ತೆಗೆದುಕೊಂಡಿದೆ. ಇದೆಲ್ಲವೂ ಕೂಡ ಈಗ ಹಳೆ ವಿಚಾರ, ಮುಗೀತು ಇದರ ಕತೆ. ಸೊ ಮತ್ತಗೇನ್ ಕರ್ನಾಟಕದಲ್ಲಿ ಈಗ ಚರ್ಚೆ ಎದ್ದಿದೆ. ಬೈ ಎಲೆಕ್ಷನ್ನಲ್ಲಿ 2 ಕಡೆ ಏನೋ ಗೆಲುವು ಸಾಧಿಸಿದ್ರು. ದಾವಣಗೆರೆ ಬೈ ಎಲೆಕ್ಷನ್ನ ಚಿತ್ರಣವನ್ನು ನೋಡಿದರೆ ಸಮರ್ಥ ಶಾಮನೂರು ಸುಮಾರು 5,000-5,500 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. 5,700 ಚಿಲ್ಡ್ರನ್ ಮತ. ಹಾಗೆ ಹೋಲಿಸ್ಕೊಂಡ್ರೆ ಅಂಥ ದೊಡ್ಡ ಗೆಲುವೇನಲ್ಲ ಇದು. ಪಕ್ಷೇತರದಿಂದ ಇದ್ದಂಥ ಅಭ್ಯರ್ಥಿ ಅಥವಾ ಮುಸ್ಲಿಂ ಕಮ್ಯುನಿಟಿಯ ಒಬ್ಬ ಅಭ್ಯರ್ಥಿ ಸುಮಾರು 17,000 ಮತಗಳನ್ನು ತೆಗೆದುಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೆಲುವಿನ ಸನಿಹಕ್ಕೆ ಅಥವಾ ಗೆಲುವಿನ ಹತ್ತಿರಕ್ಕೆ ಬಂದಿದ್ದಾರೆ, ಶ್ರೀನಿವಾಸ ದಾಸಕರಿಯಪ್ಪ ಅವರು. ಸಮರ್ಥ ಶಾಮನೂರು ಅವರಿಗೆ ಇದು ಬಹಳ ದೊಡ್ಡ ಹೇಳಿಕೊಳ್ಳುವಂಥ ಗೆಲುವು ಅಥವಾ ಬಹಳ ದೊಡ್ಡ ಸಮರ್ಥ ಅನ್ನೋದನ್ನು ತೋರಿಸ್ಕೊಳ್ಳುವಂಥ ಗೆಲುವು, ಅಥವಾ SS ಮಲ್ಲಿಕಾರ್ಜುನ್ ಅವರಿಗೆ ಬಹಳ ಹೆಮ್ಮೆಯಿಂದ ಬೀಗುವಂಥ ಗೆಲುವು, ಅಥವಾ ಸಂಪೂರ್ಣ ಟಿಕೆಟ್ ಕೊಡಿಸೋದ್ರಿಂದ ಹಿಡಿದು ಚುನಾವಣೆಯ ಉಸ್ತುವಾರಿ ಹೊತ್ತಿರುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಬಹಳ ಸಮರ್ಥವಾದ ಗೆಲುವು ಅಂತ ಕೇಳಿದರೆ ಖಂಡಿತವಾಗೂ ಇಲ್ಲ. ಸ್ವಲ್ಪ ಎಡವಿದ್ರೂ ಕೂಡ ಕಾಲಜಾರುವಂಥ ಪರಿಸ್ಥಿತಿ ಇತ್ತು ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ. ಸೊ ಇದು ಬೈ ಎಲೆಕ್ಷನ್ ಸಾಧಾರಣವಾಗಿ ಒಂದು ಮಾತಿದೆ, ಯಾವಾಗಲೂ ಕೂಡ ಆಡಳಿತಾರೂಢ ಪಾರ್ಟಿ ಅಥವಾ ಅಧಿಕಾರದಲ್ಲಿ ಇರುವಂಥ ಪಾರ್ಟಿ ಗೆಲುವನ್ನು ಸಾಧಿಸುವುದು ಕಾಮನ್ ಅನ್ನೋದು. ಆ ರೂಲ್ ಪ್ರಕಾರವೇ ಕರ್ನಾಟಕದಲ್ಲೂ ಕೂಡ 2 ಕಡೆ ಗೆದ್ದಿದ್ದಾರೆ, ಗೆದ್ದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಗೆಲುವಿನ ಅಂತರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಾವಣಗೆರೆಯಲ್ಲಿ ಎಲ್ಲೋ ಒಂದು ಕಡೆ ಮುಸ್ಲಿಂ ಕಮ್ಯುನಿಟಿ ಅವರ ಕೈಯನ್ನು ಹಿಡಿಲಿಲ್ಲ. ಮುಸ್ಲಿಂ ಕಮ್ಯುನಿಟಿಯ ನಾಯಕರುಗಳು ಅವರ ಪರವಾಗಿ ಪ್ರಚಾರವನ್ನು ಮಾಡಿರಲಿಲ್ಲ. ಜಮೀರ್ ಅಹಮದ್ ಖಾನ್ ಭಾಳ ಉತ್ಸುಕರಾಗಿ ಪ್ರಚಾರದಲ್ಲಿ ಇರಲಿಲ್ಲ. ಒಂದು ಹಂತಕ್ಕೆ ಮನಸ್ಕೊಂಡಿದ್ರು, ಕೊನೆಯ ಕ್ಷಣದಲ್ಲಿ ಹೋಗಿ SS ಮಲ್ಲಿಕಾರ್ಜುನ್ ಅವರನ್ನು ತಬ್ಕೊಂಡು ಬಂದಿಟ್ಟು ಬಿಟ್ಟರೆ ಅಂಥ ಪ್ರಚಾರ ಅಲ್ಲಿ ನಡೆದಿರಲಿಲ್ಲ. ಇನ್ನು ಅಲ್ಲಿನ ಪರಿಷತ್ ಸದಸ್ಯರನ್ನ ಈಗಾಗಲೇ ಉಚ್ಚಾಟನೆ ಮಾಡಿಬಿಟ್ಟಿದ್ದು ನಿಮಗೆ ಗೊತ್ತಿದೆ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಅವ್ರನ್ನೂ ಕೂಡ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆ ಅನ್ನೋದಕ್ಕಿಂತ ಅವ್ರನ್ನ ಆ ಸ್ಥಾನದಿಂದ ಬಿಡುಗಡೆಗೊಳಿಸಿದ್ದಾರೆ.
ಸೊ ಮುಸ್ಲಿಂ ಕಮ್ಯುನಿಟಿಯ ನಾಯಕರೆಲ್ಲರೂ ಕೂಡ ಒಂದು ಹಂತಕ್ಕೆ ದಂಗೆ ಎದ್ದಿರುವ ಹೊತ್ತಲ್ಲಿ ಫಲಿತಾಂಶ ಕೂಡ ಅಂಥ ಮಟ್ಟಿಗೆ ಹೇಳಿಕೊಳ್ಳುವಂಗಿಲ್ಲ, ಜಸ್ಟ್ ಚೇತರಿಕೆ ಅಂತಲೇ ಹೇಳ್ಬೋದು. ಡಿ ಕೆ ಶಿವಕುಮಾರ್ ಹೇಳಿ ಕೇಳಿ ಇಲ್ಲಿನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಂಥವ್ರು. ಬಾಗಲಕೋಟೆಯಲ್ಲಿ ಒಂದು ಹಂತಕ್ಕೆ ಒಳ್ಳೆ ಗೆಲುವು ಅಂತಲೇ ಹೇಳ್ಬೋದು. ಕುರುವ ಸಮುದಾಯದ ವ್ಯಕ್ತಿಯನ್ನು ಗೆಲ್ಲಿಸ್ಕೊಂಡು ಬರೋದರಲ್ಲಿ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಗೆಲ್ಸ್ಕೊಂಡು ಬಂದಿದ್ದಾರೆ. 22,000 ಅಂತರದ ಮತದಿಂದ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಸುಮಾರು 97,000 ಮತಗಳನ್ನು ಅವರು ಪಡ್ಕೊಂಡಿದ್ದಾರೆ. 22,000 ಮತಗಳ ಅಂತರ ಇದೆ. ದಾವಣಗೆರೆಯಲ್ಲಿ ಸುಮಾರು 67,000 ಮತವನ್ನು ಸಮರ್ಥ ಪಡ್ಕೊಂಡಿದ್ದಾರೆ. 5,700 ಚಿಲ್ಲರೆ ಓಟ್ಗಳ ಮತಗಳ ಅಂತರ ಅಷ್ಟೇ. ಸೊ ಇದು ಕರ್ನಾಟಕದ ಬೈ ಎಲೆಕ್ಷನ್ ಚಿತ್ರಣ. ಅಂದರೆ ನೀವು ತೂಕದಲ್ಲಿ ನೋಡೋದಾದರೆ ಸಿದ್ದರಾಮಯ್ಯ ಇಲ್ಲಿ ಒಂದು ಹಂತಕ್ಕೆ ಮೇಲೆ ಕಾಣಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರ ಪರವಾದ ಅಭ್ಯರ್ಥಿ ಅಥವಾ ಸಮರ್ಥ ಶಾಮನೂರ್ ಒಂದು ಹಂತಕ್ಕೆ ಕಡಿಮೆ ಓಟ್ ತೆಗೆದುಕೊಂಡಂಗೆ ಕಾಣ್ತಾರೆ. ಇದು ಕರ್ನಾಟಕದ ಕಾಂಗ್ರೆಸ್ಗೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದಕ್ಕೆ ಒಂದು ಪಾಠವನ್ನು ಕಲಿಸುವ ಪ್ರಯತ್ನವನ್ನು ಜನ ಮಾಡಿದ್ದಾರೆ ಅಂತ ನನಗನ್ನಿಸುತ್ತೆ. ಸೊ ಇನ್ನು ಅಸ್ಸಾಂನಲ್ಲಿ ನೋಡಿದ್ರೆ ಮತ್ತಗೇನ್ ಬಿ ಜೆ ಪಿಯಲ್ಲಿ ಅಧಿಕಾರ ಹಿಡಿಯೋದರಲ್ಲಿ ಯಶಸ್ವಿಯಾಗಿದೆ. ಹಿಮಂತ್ ಬಿಸ್ವ ಸರ್ಮಾ ಅವರು ಗೆದ್ದು ಬೀಗಿದ್ದಾರೆ. ಡಿ ಕೆ ಶಿವಕುಮಾರ್ ಅಲ್ಲಿ ಪ್ರಚಾರ ತಂತ್ರ ಅಷ್ಟೊಂದು ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ. ಒಂದು ಅಂದ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಚುನಾವಣೆ ನಂತರ, ಈಗಾಗಲೇ ಒಂದು ಸಾರಿ ಹೋಗಿ ಬಂದಿದ್ದಾರೆ, ಎಲ್ಲ ನಾಯಕರಿಗೂ ಕಮ್ಯುನಿಕೇಟ್ ಏನೇನು ಮಾಡಬೇಕು ಆ ಪ್ರಯತ್ನವನ್ನು ಮಾಡಿದ್ದಾರೆ. ಕೇಂದ್ರ ನಾಯಕರಾದಂಥ ಖರ್ಗೆ ಅವರಿರ್ಬೋದು, ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಸಾಹೇಬ್ರಿರ್ಬೋದು, ಇವರೆಲ್ಲರಿಗೂ ಕೂಡ ತನ್ನ ಮನದಾಳವನ್ನು ಅಥವಾ ಮನದಿಂಗಿತವನ್ನು ಹೇಳಿ ಬಂದಿದ್ದಾರೆ. ಆದರೆ ಈಗ ಎಲ್ಲ ಕಡೆ ಸೋಲಿನ ಭೀತಿಯಲ್ಲಿರುವಂಥ ಕಾಂಗ್ರೆಸ್ ಕೇರಳವನ್ನು ಒಂದು ಸ್ವಲ್ಪ ಚೇತರಿಕೆ ಅಂತ ನಾನು ಹೇಳಿದೆ ನಿಮಗೆ. ಈಗ ಕರ್ನಾಟಕದಲ್ಲಿ ಅಧಿಕಾರ ಬದಲಾವಣೆಗೆ ಉತ್ಸುಕತೆ ತೋರುತ್ತಾ? ಈ ಒಂದು ಸಾಧ್ಯತೆ ಇದೆಯಾ ಅಂತ ನೋಡಿದರೆ ಡಿ ಕೆ ಶಿವಕುಮಾರ್, ನಾನು ಈಗಾಗಲೇ ಹೇಳಿದೆ, ಅಲ್ಲಿ ಗೆಲ್ಲಲಿಲ್ಲ, ಇಲ್ಲಿ ಸೋಲಲಿಲ್ಲ ಅನ್ನೋಂಗೆ ಆಗಿದೆ ಪರಿಸ್ಥಿತಿ. ಅಸ್ಸಾಮಲ್ಲಿ ಗೆಲುವನ್ನು ಪಡೆಯುವುದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ಗೆ. ಕರ್ನಾಟಕದಲ್ಲಿ ನೋಡಿದರೆ ದಾವಣಗೆರೆಯಲ್ಲೂ ಕೂಡ ಅಂತರ ಕಡಿಮೆಯಾಗಿದೆ. ಈ ಸಂದರ್ಭದಲ್ಲಿ ನಾನು ಅಧಿಕಾರ ಕೊಡಿ ಅಂತ ಕೇಳಬೇಕು ಬಿಡಬೇಕು ಅನ್ನುವ ಒಂದು ಮುಜುಗರಕ್ಕೆ ಸಿಕ್ಕಾಕೊಂಡಿದ್ದಾರೆ, ಅಥವಾ ಮಧ್ಯಂತರಕ್ಕೆ ಅಥವಾ ಅಡಕತ್ತೆರೆಯಲ್ಲಿ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಅಂತಹ ಉತ್ಸಾಹ ಈಗ ಕಾಣಿಸ್ತಾ ಇಲ್ಲ. ಚುನಾವಣೆ ಮುಗಿದ ತಕ್ಷಣವೇ ಹೋಗಿದ್ದರು. ಕರ್ನಾಟಕ ಬೈ ಎಲೆಕ್ಷನ್ ಆದ ನಂತರ ನಾಯಕರನ್ನು ಭೇಟಿ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವತ್ತು ಭೇಟಿಗೆ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಅವರಿಗೆ ನನ್ನ ಮನದಿಂಗಿತವನ್ನು ನೀವೇ ತಿಳಿಸಬೇಕು ಅಂತ ನಾಯಕರಿಗೆ ಹೇಳಿ ಬಂದಿದ್ದರು. ಆ ನಾಯಕರುಗಳು ಎಷ್ಟು ಮಟ್ಟಿಗೆ ತಿಳಿಸಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಅದಾದ ನಂತರ ಖರ್ಗೆ ಸಾಹೇಬರು ಕೂಡ ಮಾತಾಡಿದರು. ರಾಜ್ಯದಲ್ಲಿ ಯಾವುದೇ ಅಧಿಕಾರ ಹಂಚಿಕೆ ಅನ್ನೋ ಸೂತ್ರ ಇಲ್ಲ ಅಂತ ಹೇಳಿಬಿಟ್ರು ನೇರವಾಗಿ. ಮತ್ತು ಅಗೇನ್ ಇದೊಂದು ರೀತಿ ಡಿ ಕೆ ಶಿವಕುಮಾರ್ ಅವರ ಆಸೆಗೆ ತಣ್ಣೀರೆರಿಸಿದಂಗೆ ಆಗೋಯಿತು. ಅದಾದ ನಂತರ ಖರ್ಗೆ ಸಾಹೇಬ್ರೇ ಬಂದು ನಿಂತ್ಕೊಳ್ಳಿ ಅನ್ನೋ ಚರ್ಚೆಗಳು ಎದ್ವು. ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗುವುದಕ್ಕೆ ಯೋಗ್ಯತೆ ಅರ್ಹತೆ ಎಲ್ಲವೂ ಕೂಡ ಇದೆ, ಅವರು ಮುಂದುವರಿಲಿ ಅನ್ನೋ ಚರ್ಚೆ ಬಂತು. ಪರಮೇಶ್ವರ್ ಅವರು ಕೂಡ ಈ ಮಾತಿಗೆ ಪುಷ್ಟಿಯನ್ನು ನೀಡಿದರು. ಪ್ರಿಯಾಂಕ್ ಖರ್ಗೆ ಅವರಂತೂ ಹೇಳಿ ಕೇಳಿ ತಂದೆ CM ಆಗ್ತಾರೆ ಅಂದರೆ ಯಾರಾದರೂ ಬೇಡ ಅಂತ ಹೇಳ್ತಾರಾ? ಇನ್ನು ಜಾರಕಿಹೊಳಿ ಅವರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವ ಯಾವುದೇ ಲೆಕ್ಕಾಚಾರ ಇಲ್ಲ, ವಿರೋಧವನ್ನು ವ್ಯಕ್ತಪಡಿಸಲ್ಲ ಅವರು. ಖರ್ಗೆ ಅವರು ಆಗ್ತಾರೆ ಅಂದರೆ ಸಹಜವಾಗಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ದಲಿತ CM ಕೂಗು ಅಲ್ಲೂ ಬಂತು. ಸೊ ಈ ಸಂದರ್ಭದಲ್ಲರೂ ಆಗಲಿ ಅನ್ನೋದು. ಸೊ ಈ ಕ್ಷಣದಲ್ಲಿ ಕಾಂಗ್ರೆಸ್ ಬೇರೆ ಎಲ್ಲ ಕಡೆಗಳಲ್ಲೂ ಸೋತಂಥ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಬದಲಾವಣೆ ಮಾಡೋದೇ ಇಲ್ಲ ಅನ್ನೋದು ಬಹುತೇಕ ನಾಯಕರ ಮಾತು. ಒಂದು ಕಡೆ ಬದಲಾವಣೆ ಮಾಡೋದಾದರೂ ಈಗಲೇ ಮಾಡಬೇಕು, ನೆಕ್ಸ್ಟ್ ಮುಂದೆ ಬೇರೆ ಬೇರೆ ಚುನಾವಣೆಗಳು ಬರ್ತಾವೆ ಕರ್ನಾಟಕದಲ್ಲಿ. ಸೊ ಇದು ಕೊನೆಯ ಸಮಯ, ಅಂದರೆ ಈ ಮೇ ಒಳಗಡೆ ಆಗಬೇಕು ಅನ್ನೋ ನಿರೀಕ್ಷೆ ಇತ್ತು. ಅದು ಕೂಡ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದು ಹೇಳಿದೆ, ಅಲ್ಲೂ ಗೆಲ್ಲಿಲ್ಲ ಇಲ್ಲೂ ಸೋಲಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಕೊನೆಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೇನೆ ಸಂತೋಷ ಪಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದರೂ ಬರಬಹುದು ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಿಂದಾನೇ ಕೇಳಿ ಬರ್ತಾ ಇದ್ದಾವೆ. ಸೊ ಇದಿಷ್ಟು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಇನ್ಸೈಡ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.